ದೊಡ್ಡಮ್ಮ, ನಡಿಬೇಕಾದ್ದು ನಡೆದೇ ನಡೆಯುತ್ತೆ. ಆದ್ರೆ ನಡಿದೆ ಹೋಗ್ತಿರೋದನ್ನ ನೀನ್ ನೋಡ್ತಾನೆ ಇದೆಯಲ್ಲ. ಹೌದು ದೊಡ್ಡಮ್ಮ. ಈ ಮನೆ ದೊಡ್ಡವರೆಲ್ಲರೂ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ನೀನ್ ತಿಳ್ಕೊಂಡೆ ಅಲ್ವಾ? ಈ ಮನೇಲಿ ಮದ್ವೆ ವಿಷಯ ಬಂದಾಗೆಲ್ಲನೂ ಯಾವ್ದಾದ್ರೂ ಒಂದು ಕಾರಣದಿಂದ ಅದು ನಿಂತು ಹೋಗೋ ಪರಿಸ್ಥಿತಿ ಬರ್ತಾನೆ ಇದೆ. ಈಗ ರಾಜಿಗೆ ಸೀನುಗೆ ಮದ್ವೆ ಮಾಡ್ಬೇಕು ಅನ್ಕೊಂಡ್ವಿ. ನಾವ್ ಅಂದುಕೊಂಡ ಹಾಗೆ ನಡೆದ್ಬಿಟ್ರೆ ಈ ಮನೇಲಿ ಸಂತೋಷ ರಾರಾಜಿಸುತ್ತೆ. ನಿನ್ನ ಅಭಿಪ್ರಾಯನ ಇನ್ನೊಂದು ಸಲ ಕೇಳೋಣ ಅಂತ ನಿನ್ನ ಹತ್ರ ಮಾತಾಡೋದಕ್ಕೆ ಬಂದೆ. ನೀನು ಸೀನುನ ಇನ್ನೂ ಪ್ರೀತಿಸ್ತಾ ಇದೀಯಾ? ಹೇಳು ಆದ್ಯ. ನಿನಗೆ ಸೀನು ಮೇಲೆ ಪ್ರೀತಿ ಇದ್ರೆ ಈ ಮದುವೆನ ಈಗಲೇ ಈ ಕ್ಷಣದಲ್ಲೇ ನಿಲ್ಲಿಸ್ಬಿಡ್ತೀವಿ. ಸೀನು ಮತ್ತೆ ರಾಜಿ ಅಣ್ಣ ತಂಗಿ ಮಕ್ಕಳು. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದವರು. ಒಬ್ರ ಬಗ್ಗೆ ಒಬ್ರಿಗೆ ಚೆನ್ನಾಗಿ ಗೊತ್ತು. ರಾಜಲಕ್ಷ್ಮಿಗೂ ಸೀನುಗೂ ಮದ್ವೆ ಆ ದೇವ್ರು ಬರ್ದಿಟ್ಟಿದ್ದಾನೆ. ಅವರಿಬ್ಬರಿಗೂ ಮದ್ವೆ ಮಾಡಿಸಿದ್ರೆ ಚೆನ್ನಾಗಿರ್ತಾರೆ. ಇವರಿಬ್ರು ಜೋಡಿ ಕೂಡ ಚೆನ್ನಾಗಿದೆ. ಹೇಳು ಆದ್ಯ. ನಿಲ್ಸೋ ಅಂತ ಅವಶ್ಯಕತೆ ಏನೂ ಇಲ್ಲ ದೊಡ್ಡಮ್ಮ. ಆ ಸೀನು ಯಾವತ್ತು ನಮ್ಮ ತಂದೆನ ಸಾಯಿಸ್ಬೇಕು ಅಂತ ಅನ್ಕೊಂಡೋ ಅವತ್ತೇ ಆ ದಿನಾನೇ ಅವನ ಮೇಲೆ ನನಗಿದ್ದ ಪ್ರೀತಿ ಸತ್ತು ಹೋಯ್ತು.